ज्ञानमतध्वान्तदिवाकरः जयतमितज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ 16ನೇ ಅಧ್ಯಾಯದಲ್ಲಿ 21ನೇ ಶ್ಲೋಕ. ಧರ್ಮೋವಾಚ ಅಂದರೆ ಪರೀಕ್ಷಿತ್ ರಾಜ ತಾನು ಕಲಿ ನಿಗ್ರಹ ಮಾಡಬೇಕು ಅಂತ ಊರಿನಲ್ಲಿ ದೇಶದಲ್ಲಿ ಕಲಿಪ್ರವೇಶ ಆಗಿದೆ ಅಂತ ಗೊತ್ತಾಗಿದೆ. ಒಂದು ರೀತಿಯಾದ ವೈರಸ್ ಇದ್ದಾಗೆ, ವೈರಸ್ ಹೇಗೆ ಎಲ್ಲರನ್ನೂ ಸಂಹಾರ ಮಾಡುತ್ತದೋ ಅಷ್ಟು ಸಾಮರ್ಥ್ಯ ಇದೆ ವ್ಯಾಕ್ಸಿನೇಷನು ಔಷಧಿಗಳು ಇಲ್ಲದೇ ಇದ್ದರೆ. ಅದೇ ರೀತಿಯಾಗಿ ಈ ಕಲಿ ಎಲ್ಲರನ್ನೂ ನಾಶ ಮಾಡತಕ್ಕವನು, ಅಜ್ಞಾನವನ್ನು ಕೊಟ್ಟು ನಾಶ ಮಾಡತಕ್ಕವನು, ಮೋಹವನ್ನು ಕೊಟ್ಟು ನಾಶ ಮಾಡತಕ್ಕವನು. ನೋಡ್ತೀವಿ ನೋಡಿ, ಸಜ್ಜನರಲ್ಲೂ ಆದ ತೊಂದರೆ ಅಂದರೆ ಅದು ಧೃತರಾಷ್ಟ್ರನಲ್ಲಿ, ಕೈಕೇಯಿಯಲ್ಲಿ ಸಜ್ಜನರು ಆದರೂ ಕೂಡ ಪುತ್ರಮೋಹ ವಶದಿಂದ ಎಷ್ಟು ದುರಂತಕ್ಕೆ ಒಳಗಾದರು ಹಾಗೆ ಅಂತ. ಅಂತ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ಹೊರಡುತ್ತಾರೆ. ಆಗ ಒಂದು ದೃಶ್ಯವನ್ನು ಕಾಣ್ತಾರೆ. ಒಂದು ಎತ್ತಿನ ರೂಪದಲ್ಲಿ ಇದ್ದ ಯಮದೇವರು, ಗೋವಿನ ರೂಪದಲ್ಲಿ ಇದ್ದ ಭೂದೇವಿ ಇಬ್ಬರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಪಾದೈರ್ನ್ಯೂನಂ ಶೋಚಸಿ ಮೈಕಪಾದಂ ಹುತಾತ್ಮಾನಂ ವೃಷಲೈರ್ಭೋಕ್ಷ್ಯಮಾನಂ ಅಥೋ ಸುರಾದೀನ್ ಹೃದಯಜ್ಞಭಾಗಾನ್ ಪ್ರಜಾ ಹುತಸ್ಮಿನ್ ಮಗವತ್ಯವರ್ಷತಿ. ತಪಸ್ಸು ಮುಂತಾದ 4 ಪಾದಗಳು ಅದೆಲ್ಲವೂ ಹೋಗಿದೆ, ಒಂದೇ ಪಾದದಲ್ಲಿ ನಿಂತಿದ್ದೇನೆ. ತಪಸ್ಸು, ಶೌಚ, ಇನ್ನೊಂದು ಸತ್ಯ ಅಂತ ಒಂದು ಹೇಳ್ತಾರೆ. ಒಟ್ಟು ಎತ್ತಿಗೆ, ಧರ್ಮಕ್ಕೆ 4 ಪಾದಗಳು. ನನಗೆ 4 ಪಾದ ನಾಶ ಆಗಿದೆ. ಆ ಎತ್ತು ನೋಡಿದರೆ ಒಂದೇ ಕಾಲಲ್ಲಿ ನಿಂತಿದೆ, 3 ಕಾಲು ಕಳ್ಕೊಂಡ್ಬಿಟ್ಟಿದೆ. ಕಲಿಯುಗದಲ್ಲಿ ಧರ್ಮ ಅಷ್ಟೇ ಒಂದೇ ಪಾದದಲ್ಲಿ ಇರೋದು, ಸಂಪೂರ್ಣ ಧರ್ಮ ಕಾರ್ಯ ನಡೆಯೋದಿಲ್ಲ ಇದು. ಅದರಿಂದ ನಾನು ಒಂದೇ ಪಾದದಲ್ಲಿ ನಿಂತಿದ್ದೇನೆ ಅಂತ ನೀನು ಅಳ್ತಾ ಇದ್ದೀಯಾ? ಆ ಗೋವು ಅಳ್ತಾ ಇತ್ತು. ಆ ಎತ್ತು ಅನೇಕ ಪ್ರಶ್ನೆಗಳನ್ನು ಮಾಡ್ತಾ ಇದೆ. ಯಾಕೆ ಅಳ್ತಾ ಇದ್ದಿ ಅಂತ. ಅದರಲ್ಲಿ ಒಂದು, 3 ಪಾದ ನನಗೆ ಹೋಗಿಬಿಟ್ಟಿದೆ, ಅಂದರೆ ಧರ್ಮ ಸುರಕ್ಷಿತವಾಗಿ ಇರೋದಿಲ್ಲ. ಭೂಮಿಗೆ ಧರ್ಮದಲ್ಲಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಪ್ರಜೆಗಳು ನಡೆಯಬೇಕು, ಧರ್ಮ ಮಾರ್ಗದಲ್ಲಿ ರಾಜರು ನಡೆಯಬೇಕು. ಆಗ ಭೂಮಾತೆಗೆ ತುಂಬ ಇಷ್ಟ. ಭೂಮಿ ಸಮೃದ್ಧವಾಗಿ ಎಲ್ಲವನ್ನು ಕೊಡ್ತಾಳೆ ಹಾಗಿದ್ದರೆ. ಆದರೆ ಹೀಗೆ ಕಲಿಯುಗದ ಪ್ರಭಾವ, ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ. ಅದರಿಂದ ಧರ್ಮದ ಹಾನಿ ಆಗ್ತಾ ಇದೆ. ಧರ್ಮಕ್ಕೆ 4 ಪಾದದಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿ ಊರಿ ನಡೀಬಹುದು ನೋಡಿ. ನಡೆಯೋದಕ್ಕೆ ತುಂಬ ಅನುಕೂಲ ಇದೆ 4 ಕಾಲಿದ್ದರೆ. ಆದರೆ ಒಂದೇ ಕಾಲಿದ್ದರೆ ನಡೆಯೋದು ಹೇಗೆ? ಧರ್ಮ ನಡೆಯೋದೇ ಕಷ್ಟ ಇದೆ ಕಲಿಯುಗದಲ್ಲಿ. ಅದಕ್ಕೆ ಹೇಳಿತ್ತು, ಧರ್ಮ ನಡೆಯೋದೇ ಕಷ್ಟ. ಆ ಕಾಲನ್ನು ಕೂಡ ಹೊಡಿಬೇಕು ಅಂತ ಅವನು ಶೂದ್ರ ರಾಜ ಪ್ರಯತ್ನ ಪಡ್ತಾ ಇದ್ದಾನೆ. ಒಟ್ಟು ಧರ್ಮನೇ ಇರಬಾರ್ದು ಅವನಿಗೆ. ಧರ್ಮ ಇದ್ದರೆ ಅವನಿಗೆ ತೊಂದರೆ. ಕಲಿ ರೂಪದಲ್ಲಿ ಕಲಿಯೇ ಶೂದ್ರ ರಾಜನಾಗಿ ಇದ್ದದ್ದು. ಆ ಥರ ಆಯಿತು. ಅದರಿಂದ ಅಳ್ತಾ ಇದ್ದೀಯಾ?
ಅಥೋ ಸುರಾದೀನ್ ಹೃತ ಯಜ್ಞಭಾಗಾನ್ ಪ್ರಜಾಹ. ದೇವತೆಗಳಿಗೆ ಕೊಡಬೇಕಾದ ಯಜ್ಞ ಭಾಗಗಳನ್ನ ಪ್ರಜೆಗಳು ಕೊಡ್ತಾ ಇಲ್ಲ ಅಂತ ಅಳ್ತಾ ಇದ್ದೀಯಾ ಅಂತ ಮತ್ತೊಂದು ಪ್ರಶ್ನೆ. ದೇವತೆಗಳಿಗೆ ಸಿಗಬೇಕಾದ ಭಾಗವನ್ನ ಕೊಡಬೇಕು, ಯಜ್ಞ ಯಾಗಾದಿಗಳನ್ನ ಮಾಡಬೇಕು. ಕಲಿಯುಗದ ಜನರು ಸರಿಯಾಗಿ ಮಾಡ್ತಾ ಇಲ್ಲ ಅದನ್ನು. ಪ್ರತಿ ದಿವಸ ವೈಶ್ವದೇವ ಮಾಡದೆ ಊಟ ಮಾಡಬಾರದು ಅಂತ ಇದೆ. ಗೋಗ್ರಾಸ ಕೊಡದೆ ಊಟ ಮಾಡಬಾರದು. ಅತಿಥಿ ಅಭ್ಯಾಗತರಿಗೆ ಅನ್ನ ಸಂತರ್ಪಣೆ ಮಾಡದೆ ಊಟ ಮಾಡಬಾರದು. ಇದೆಲ್ಲ ಧರ್ಮ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು. ಅದರಿಂದ ಅಳ್ತಾ ಇದ್ದೀಯಾ? ಉತಸ್ಮಿನ್ ಭಗವತ್ಯವರ್ಷತಿ. ಇನ್ನು ದೇವೇಂದ್ರ ಮಳೆ ಸುರಿಸ್ತಾ ಇಲ್ಲ ಅಂತ ಅಳ್ತಾ ಇದ್ದೀಯಾ ಹಾಗೆ ಅಂತ ಅನೇಕ ವಿಕಲ್ಪಗಳನ್ನು ಮಾಡ್ತಾ ಇದ್ದ. ಅರಕ್ಷ್ಯಮಾನ ಸ್ತ್ರಿಯವೂರ್ವಿಬಾಲಾನ್ ಶೋಷಸ್ಯತೋ ಪುರುಷಾದೈರಿವಾರ್ತಾನ್ ವಾಚಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣ್ಯಬ್ರಹ್ಮಣ್ಯೇ ರಾಜಕುಲೆ ಕುಲಾಗ್ರ್ಯಾಂ. ಎಷ್ಟು ಚಂದ ಇದೆ ನೋಡಿ. ಹೇ ಊರ್ವಿ, ಪೃಥ್ವಿಯೇ ಹಾಗೆ ಅಂತ ಸಂಬೋಧನೆ ಮಾಡಿ ಕೇಳ್ತಾ ಇದೆ ಆ ಎತ್ತು. ಅರಕ್ಷ್ಯಮಾನ ಸ್ತ್ರೀಯ. ಕಲಿಯುಗದಲ್ಲಿ ಸ್ತ್ರೀಯರನ್ನ ಯಾರೂ ರಕ್ಷಣೆ ಮಾಡ್ತಾ ಇಲ್ಲ. ಸ್ತ್ರೀಯರ ಮೇಲೆ ತುಂಬಾ ಅತ್ಯಾಚಾರ ನಡೀತದೆ, ಅದರಿಂದ ನೀನು ದುಃಖ ಪಡ್ತಾ ಇದ್ದೀಯಾ ಹಾಗೆ ಅಂತ ನೋಡಿ. ಇವತ್ತು ಸ್ತ್ರೀಯರ ಮೇಲೆ ಎಷ್ಟು ಅನಾಹುತಗಳು ನಡೀತಾ ಇದೆ. ಆ ಎತ್ತು ಯಮಧರ್ಮರಾಜ ಅವತ್ತೇ ಪ್ರಶ್ನೆ ಮಾಡಿದ್ದಾರೆ ಇದನ್ನು. ಕಲಿಯುಗದಲ್ಲಿ ಹಾಗೆ ಇರುತ್ತದೆ. ಭರ್ತೃಭಿಃ ಅರಕ್ಷ್ಯಮಾನಾಃ ಸ್ತ್ರೀಯಃ ಉದ್ದಿಶ್ಯ. ಯಾವ ಪತಿಯರು ತಮ್ಮ ಮಡದಿಯರನ್ನ ಸರಿಯಾಗಿ ರಕ್ಷಣೆ ಮಾಡ್ತಾ ಇಲ್ಲ ಅಂಥವ್ರ ಮೇಲೆ ತುಂಬಾ ಅತ್ಯಾಚಾರ ನಡೀತದೆ. ಪಿತೃಭಿಃ ಅರಕ್ಷ್ಯಮಾನಾನ್ ಪ್ರತ್ಯುತ ಪುರುಷಾದೈಃ ರಾಕ್ಷಸೈಃ ಇವ ಸ್ಥಿತೈಃ ತೈಃ ಆರ್ತಾನ್ ದುಃಖಿತಾನ್ ಬಾಲಾನ್ ಉದ್ದೇಶ್ಯ. ಅಥವಾ ಸಣ್ಣ ಸಣ್ಣ ಮಕ್ಕಳು, ಅವ್ರ ಮೇಲೂ ಅತ್ಯಾಚಾರ ನಡೀತದೆ, ಅದರಿಂದ ನೀನು ಅಳ್ತೀಯಾ ಅಂತ. ವಾಚಾಂ ದೇವೀಂ ಬ್ರಹ್ಮಕುಲೆ ಕುಕರ್ಮಣ್ಯಬ್ರಹ್ಮಣ್ಯೇ ವೇದವಾಣೀಂ ಆಕುಲಾಗ್ರ್ಯಾಂ ಕುಲಾಗ್ರ್ಯೇ ಭವಾಃ ಕುಲಾಗ್ರ್ಯಾಃ ಸದಾಚಾರಾಃ ತ್ರೈವರ್ಣಿಕಾಃ ನ ವಿದ್ಯಂತೆ. 3 ವರ್ಣದವರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಷ್ಣವರು ಹಾಗೆ ಅಂತ ವೇದವನ್ನು ಓದಿ ವೇದದ ರಕ್ಷಣೆಯನ್ನು ಮಾಡತಕ್ಕವರು ಅಂಥವರು ಯಾರು ಇಲ್ಲ ಅಂತ ನೀನು ಅಳ್ತಾ ಇದ್ದೀಯಾ. ಕಲಿಯುಗದಲ್ಲಿ ವೇದಾಧ್ಯಯನ ಕಡಿಮೆಯಾಗಿಬಿಡುತ್ತದೆ, ಅದರಿಂದ ಅಳ್ತಾ ಇದ್ದೀಯಾ ಹಾಗೆ ಅಂತ. ಕಸ್ಮಿನ್ ಸತಿ ಬ್ರಹ್ಮಕುಲೆ ಬ್ರಾಹ್ಮಣೇ ಏವಂ ಅಗ್ರೇಪಿ ಕುಕರ್ಮಣಿ ಸತಿ ಕೃಷ್ಯಾಧಿಕರಣ ರೂಪ ಕುತ್ಸಿತ ಕರ್ಮಶೀಲೆ ಸತಿ ಕ್ಷತ್ರಿಯೇ ಅಬ್ರಹ್ಮಣ್ಯೆ ಬ್ರಾಹ್ಮಣ ಅಪಮಾನಾದಿ ಕುಕರ್ಮಶೀಲ. ಅಂದರೆ ಬ್ರಾಹ್ಮಣರು ಬ್ರಹ್ಮಕುಲದಲ್ಲಿ ಹುಟ್ಟಿದವರು ಕುಕರ್ಮದಲ್ಲಿ ಕೃಷಿ, ವ್ಯಾಪಾರ, ಜಾಬು, ಆಫೀಸು ಮುಂತಾದ ಕೆಲಸಗಳನ್ನು ಮಾಡ್ತಾರೆ ಅಂತ ನೀನು ಯಾಕೆ? ಬ್ರಾಹ್ಮಣ ಏನು ಓದಬೇಕು? ವೇದಗಳನ್ನು ಓದಬೇಕು, ವೇದಾದಿ ಶಾಸ್ತ್ರಗಳನ್ನು ಓದಬೇಕು. ಬ್ರಾಹ್ಮಣ ಜನ್ಮ ಇರೋದೇ ಅದಕ್ಕೆ. ಅಂದ್ಬಿಟ್ಬಿಟ್ಟು ಆಫೀಸಲ್ಲಿ ಕೂತ್ಕೊಂಡಿದ್ರೆ ಅದಕ್ಕಾಗಿ ನೀನು ಅಳ್ತಾ ಇದ್ದೀಯಾ ಹಾಗೆ ನೋಡಿ. ಯಾರಿಗಾಗಿ ಭೂಮಿ ಅಳಬೇಕು ನೋಡಿ, ಪರಿಸ್ಥಿತಿ ಹೇಗಿದೆ. ಅಥವಾ ಕ್ಷತ್ರಕುಲದಲ್ಲಿ ಹುಟ್ಟಿದವರು ಕ್ಷತ್ರಿಯರು, ಅವರು ಬ್ರಾಹ್ಮಣರನ್ನು ಅವಮಾನ ಮಾಡ್ತಾರೆ, ಬ್ರಾಹ್ಮಣರಿಗೆ ಸರಿಯಾದ ಗೌರವ ಕೊಡೋದಿಲ್ಲ, ಅದಕ್ಕಾಗಿ ನೀನು ಅಳ್ತಾ ಇದ್ದೀಯಾ ಹಾಗೆ ಅಂತ. ಇದೆಲ್ಲ ಕಲಿಯುಗದಲ್ಲಿ ಆಗತಕ್ಕ ಕ್ರಿಯೆಗಳು. ವೈಶ್ಯೇ ದುರಾಚಾರೇ ಸತಿ ಇತ್ಯಪಿ ಗ್ರಾಹ್ಯಂ ಅಂತ ಬರೀತಾರೆ. ಕಿಂ ಕ್ಷತ್ರ ಬಂಧೂನ್ ಕಲಿನೋಪಸೃಷ್ಟಾನ್ ರಾಷ್ಟ್ರಾಣಿ ವೈ ತೈರವ ರೋಪಿತಾನಿ ಇತಸ್ತತೋ ವಾ ಅಶನಪಾನವಾಸ ಸ್ನಾನವ್ಯವಾಯೋತ್ಸುಕ ಜೀವಲೋಕಂ. ಇನ್ನು ಕ್ಷತ್ರ ಬಂಧುಗಳು, ಕ್ಷತ್ರಿಯರು ಅಂತ ಯಾರಿದ್ದಾರೆ ಅವ್ರನ್ನೆಲ್ಲ ಕಲಿ ಆವರಿಸ್ತಾನೆ ಅಂತ ನೀನು ದುಃಖ ಪಡ್ತಾ ಇದ್ದೀಯಾ. ರಾಷ್ಟ್ರಾಣಿವಾ ತೈಹಿ ಅವರೋಪಿತಾನಿ. ಪರಸ್ಪರ ರಾಜ್ಯಗಳಲ್ಲಿ ಕಲಹ, ಯುದ್ಧ ಆಗಲಿಕ್ಕಿದೆ ನೋಡಿ, ಸತ್ಯ ನೋಡಿ. ಪರಸ್ಪರ ರಾಜ್ಯಗಳಲ್ಲಿ ಹೊಡೆದಾಟಗಳು ನಡೆಯಲಿಕ್ಕಿದೆ, ಅದರಿಂದ ನೀನು ದುಃಖ ಪಡ್ತಾ ಇದ್ದೀಯಾ ಹಾಗೆ ಅಂತ. ಯಾಕೆ? ಇದೆಲ್ಲ ಭೂಮಿಯಲ್ಲಿ ಆಗತಕ್ಕ ಅನಾಹುತಗಳು. ಜನರ ಅಜ್ಞಾನದಿಂದ, ಕಲಿಯುಗದ ಪ್ರಭಾವದಿಂದ ಈ ರೀತಿಯಾಗಲು ಆಗುತ್ತದೆ, ಅದರಿಂದ ನೀನು ದುಃಖ ಪಡ್ತೀಯಾ ಅಂತ ಪ್ರಶ್ನೆ. ಇತಸ್ತತೋ ವಾ ಶನಪಾನವಾಸ
ಸ್ನಾನವ್ಯವಾಯೋತ್ಸುಕ ಜೀವಲೋಕಂ. ನಿಷೇಧ ಅನಾದರೇನ ಸರ್ವತೋ ಅಶನಾದಿ. ಯಾವ ಒಂದು ಆದರ ಇಲ್ಲದೆ ಊಟ ಬಟ್ಟೆ ಏನೇ ಆಗಲಿ ಏನಿರಬೇಕು, ಒಂದು ಆದರ ಇರಬೇಕು. ದಾಸರು ಹೇಳ್ತಾರೆ, ಆದರವಿಲ್ಲದ ಅಮೃತಾನ್ನ ಬೇಕೆ. ತಂದೆ ತಾಯಿಯರನ್ನ ಮಕ್ಕಳು ನೋಡಿಕೊಳ್ಳುವ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ತಂದೆ ತಾಯಿಯರನ್ನ ನೋಡ್ಕೊಳ್ಳೋದಿಲ್ಲ, ಮಕ್ಕಳು ಬಿಟ್ಟುಬಿಡ್ತಾರೆ. ಹಾಗೆಯೇ ರಕ್ಷಣೆ ಮಾಡಿದರೂ ಕೂಡ ಒಂದು ಆದರ ಇರೋದಿಲ್ಲ, ಒಂದು ಸ್ನೇಹ ಪ್ರೀತಿ ಇರೋದಿಲ್ಲ. ಆ ಥರ ಮಾಡ್ತಾರೆ. ಅದರಿಂದ ದುಃಖವಾದ ಒಂದು ಪರಿಸ್ಥಿತಿ ಬರುತ್ತದೆ. ಇನ್ನು ಜೀವಲೋಕಂ ಪ್ರಾಣಿ ಸಮೂಹಂ. ಇನ್ನು ಮೈಥುನದಲ್ಲೇ ಪುರುಷ ಸ್ತ್ರೀಯರ ಭೋಗದಲ್ಲೇ ಆಸಕ್ತರಾಗಿರ್ತಾರೆ, ದೇವರನ್ನ ಮರೀತಾರೆ. ಅದರಿಂದ ನೀನು ದುಃಖ ಪಡ್ತಾ ಇದ್ಯಾ ಅಂತ. ಯದ್ಬಾಧತೆ ಭೂರಿ ಭಾರಾವತಾರ ಕೃತಾವತಾರಸ್ಯ ಹರೇರ್ಧರಿತ್ರಿ ಅಂತರ್ಹಿೃತಸ್ಯ ಸ್ಮರತಿ ವಿಸೃಷ್ಟ ಕರ್ಮಾಣಿ ನಿರ್ವಾಣ ವಿಲಂಬಿತಾನಿ. ಎಂಬ ತಾಯಿಯೇ, ಹಾಗೆಂತ ಧರಿತ್ರಿ ಭೂಮಾತೆಯೇ, ಭೂರಿಭಾರಸ್ತಸ್ಯ ಅವತಾರೋ ಅವತರಣಂ ನಾಶನಂ ತಸ್ಮೈ ಕೃತ ಅವತಾರ. ಪರಮಾತ್ಮ ಅವತಾರ ಮಾಡಿದ್ದೇ ಭೂಭಾರ ಹರಣಕ್ಕಾಗಿ. ಭೂಮಿಯಲ್ಲಿ ಅನೇಕ ದುಷ್ಟ ರಾಕ್ಷಸರು ಹುಟ್ಟಿದ್ದಾರೆ ಅಂತ, ಅದನ್ನು ಸಂಹಾರ ಮಾಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದು. ಅಂತಹ ಕೃಷ್ಣನ ಅವತಾರ ಅಂತರ್ಹಿತಸ್ಯ ಸ್ಮರತಿ ವಿಸೃಷ್ಟ. ಅಂತಹ ಕೃಷ್ಣ ಈಗ ಅಂತರ್ಧಾನನಾಗಿಬಿಟ್ಟಿದ್ದಾನೆ, ಭೂಮಿಯಲ್ಲಿ ಕಾಣಿಸ್ಕೋತಾ ಇಲ್ಲ. ಅದರಿಂದ ಅಳ್ತಾ ಇದ್ಯಾ ನೀನು ಅಂತ. ಇಡೀ ಭೂಮಿಯ ಯಾಕೆ ಕೃಷ್ಣಾವತಾರ ಆರಂಭದಲ್ಲಿ ನಾವು ನೋಡ್ತೇವೆ, ಈ ಭೂಮಾತೆಯೇ ಗೋರೂಪ ತೆಗೆದುಕೊಂಡು ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದರು. ಭೂಮಿಯಲ್ಲಿ ದುಷ್ಟರು ಜಾಸ್ತಿ ಆಗಿದ್ದಾರೆ, ಅವರನ್ನು ಸಂಹಾರ ಮಾಡಬೇಕು ಹಾಗೆ ಅಂತ. ಯಾಕೆ? ಪತಿವ್ರತ ಸ್ತ್ರೀ ಆ ಭೂಮಾತೆ. ಆ ಭೂಮಿಯ ಪತಿ ಯಾರು? ವರಾಹದೇವರೇ. ವರಾಹದೇವರೇ ಪತಿ. ಆದರೆ ಈ ರಾಜರೆಲ್ಲ ಏನು ಮಾಡ್ತಾರೆ? ದೇವರನ್ನೇ ಬೈತಾರೆ, ಧರ್ಮವನ್ನು ಬೈತಾರೆ, ಆ ಪರಮಾತ್ಮನನ್ನು ತಿಳಿಸಿಕೊಡುವ ವೇದಗಳನ್ನು ಬೈತಾರೆ, ಶಾಸ್ತ್ರಗಳನ್ನು ಬೈತಾರೆ. ಅದರಿಂದ ಪತಿವ್ರತ ಸ್ತ್ರೀಯರಿಗೆ ಅದು ಸಹನೆ ಆಗೋದಿಲ್ಲ, ಪತಿಯ ನಿಂದೆ ಅದು ಸಹನೆ ಆಗೋದಿಲ್ಲ. ಅದರಿಂದ ತಾನು ಹೋಗಿ ಎಷ್ಟು ದಿವಸ ಈ ಥರ ಪತಿನಿಂದ ಕೇಳ್ತಾ ಇರೋದು ಹಾಗೆ ಅಂತ ಬ್ರಹ್ಮದೇವರ ಹತ್ರ ಹೋಗಿ ಮೊರೆ ಇಟ್ಟಾಗ ಬ್ರಹ್ಮದೇವರು ಪರಮಾತ್ಮ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಕೃಷ್ಣಾವತಾರ ಆದದ್ದು ಅಂತ ನಾವು ನೋಡ್ತೀವಿ. ಹಾಗೆ ಕೃಷ್ಣ ಅವತಾರ ಮಾಡಿ ಯಾರ್ಯಾರು ದುಷ್ಟರು ಇದ್ದರು, ಕಂಸ, ಧರಾಸಂಧ ಮುಂತಾದ ದುಷ್ಟರು ಎಲ್ಲರನ್ನೂ ಕೂಡ ಬಿಡದೆ ಸಂಹಾರ ಮಾಡಿ ಭೂಮಿಯನ್ನು ಪವಿತ್ರ ಮಾಡಿಸಿದವ ಕೃಷ್ಣ ಪರಮಾತ್ಮ. ಅಂತ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದನಲ್ಲ ಹಾಗೆ ಅಂತ ಅಳ್ತಾ ಇದೆಯಾ ಅಂತ ಪ್ರಶ್ನೆ. ಈ ರೀತಿಯಾಗಿ ಅನೇಕ ವಿಕಲ್ಪಗಳನ್ನು ಇದಮ್ಮಮಾಚಕ್ಷ್ವ ತವಾದಿಮೂಲಂ ವಸುಂಧರೆ ಏನ ವಿಕರ್ಷಿತಾಸಿ ಕಾಲೇನ ವಾತೆ ಬಲಿನಾ ಅವಲೀಢಂ ಸುರಕ್ಷಿತಂ ಕಿಂ ಪ್ರಭುಣಾದ್ಯ ಸೌಭಗಂ. ಇದಮ್ಮಮಾಚಕ್ಷ್ವ, ನಿನ್ನ ದುಃಖಕ್ಕೆ ಏನು ಕಾರಣ ಅದು ನನಗೆ ಹೇಳು. ಯಾಕೆ ಇಷ್ಟು ದುಃಖಿತಲಾಗಿ ಅಳ್ತಾ ಇದ್ದಿ? ಕಲಿಕಾಲ ಬಂತಲ್ಲ ಅಂತ ಅಳ್ತಾ ಇದ್ದೀಯಾ? ಏನು ಕಾರಣ ಹಾಗೆ ಅಂತ ನಾನಾ ವಿಧವಾದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಧರೋವಾಚ ಅಂತ ಮುಂದೆ ಬರುತ್ತದೆ. ಆ ಹಸುವಿನ ರೂಪದಲ್ಲಿ ಇದ್ದ ಭೂಮಾತೆ ಏನು ಉತ್ತರವನ್ನು ಕೊಟ್ಲು ಅಂತ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.